ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದ ಬಿಸಿ ರಾಜ್ಯದಲ್ಲಿ ಹೋಟೆಲ್ಸ್ಗಳು ತಣ್ಣಗಾಗ್ತಾ ಇದೆ. ಕಲಬುರಗಿಯಲ್ಲಿ ಹೋಟೆಲ್ಗಳೆಲ್ಲ ಬಂದ್ ಆಗಿದೆ. ಸಿಲಿಂಡರ್ ಸಿಗದೆ ಸದ್ಯ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಕಲಬುರಗಿಯಲ್ಲಿ ಹೋಟೆಲ್ಗಳೆಲ್ಲ ಬಂದ್ ಆಗಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. HP ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ. ಕಳೆದ 3 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ಟಾಕ್ ಖಾಲಿ ಆದ್ರೆ ಕಂಪ್ಲೀಟ್ ಆಗಿ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಮಾಲೀಕರಿಗಷ್ಟೇ ಅಲ್ಲ, ಹೋಟೆಲ್ ಕಾರ್ಮಿಕರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ನಮಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ಒತ್ತಾಯ ಹೆಚ್ಚಾಗ್ತಾ ಇದೆ. ಇದೊಂಥರ ಚೈನ್ ಲಿಂಕ್ ಇದ್ದಂಗೆ, ಒಂದು ಸಮಸ್ಯೆಯಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಹೋಟ್ಲಲ್ಲಿ ಕೆಲಸ ಮಾಡೋವಂಥವ್ರಾಗಿರ್ಬೋದು, ಹೋಟ್ಲಿಗೆ ಡಿಪೆಂಡ್ ಆಗಿರುವಂಥವ್ರಾಗ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈಗ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಮಗೆ ಸರ್ಕಾರ ಏನಾದರೂ ಮಾಡಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಕೇಳಿಬರ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ನೇರವಾಗಿ ಭಾರತದ ಮೇಲೆ ಬಿದ್ದಿರುವಂಥದ್ದು. ಅದರಲ್ಲೂ ರಾಜ್ಯದಲ್ಲಿ ಹೋಟೆಲ್ ಮಾಲೀಕರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಉಂಟಾಗಿರುವಂಥದ್ದು. ಯಾಕಂದ್ರೆ HP ಗ್ಯಾಸ್ ಸಿಲಿಂಡರ್ನವರು ತಮ್ಮ ಸಪ್ಲೈಯನ್ನ ಬಂದ್ ಮಾಡಿದ ಹಿನ್ನೆಲೆ ಈಗಾಗಲೇ ಕೆಲವು ಕಡೆಗಳಲ್ಲಿ ಹೋಟೆಲ್ ಬಂದ್ ಆಗಿದೆ. ಆದರೆ ಕಲಬುರಗಿಯಲ್ಲಿ ತಕ್ಕ ಮಟ್ಟಿಗೆ ಸಿಲಿಂಡರ್ ಸ್ಟಾಕ್ ಇರುವ ಕಾರಣ ಸದ್ಯಕ್ಕೆ ಯಾವುದೇ ವ್ಯತ್ಯಾಸಗಳು ಕಂಡು ಬಂದಿಲ್ಲ. ಆದರೆ ನಾಳೆ ಅಥವಾ ನಾಡಿದ್ದು ಸ್ಟಾಕ್ ಖಾಲಿ ಆದ ನಂತರ ಮತ್ತೆ ಸಿಲಿಂಡರ್ ಸಿಗದೇ ಇದ್ರೆ ಹೋಟೆಲ್ ಅನ್ನ ಬಂದ್ ಮಾಡಬೇಕಾದ ಪರಿಸ್ಥಿತಿ ಇದೆ ಅನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಿರುವಂಥದ್ದು. ನಾವು ಸದ್ಯ ಕಲಬುರಗಿ ನಗರದ ಜಗತ್ ಸರ್ಕಲ್ ಬಳಿ ಇರುವಂತಹ ಆಮಂತ್ರಣ ಹೋಟೆಲ್ ನಲ್ಲಿ ಇದ್ದೇವೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಏನಂದ್ರೆ ಇಲ್ಲಿ ಸದ್ಯ ಯಾವುದೇ ರೀತಿಯ ವ್ಯತ್ಯಾಸಗಳಾಗಿಲ್ಲ ಮೆನುನಲ್ಲಿ. ಆದ್ರೆ ಇವತ್ತು ಒಂದು ದಿನ ಏನು ಸ್ಟಾಕ್ ಇದೆ, ಆ ಸ್ಟಾಕ್ ಮೇಲೆ ನಾವು ಹೋಟೆಲ್ ಅನ್ನ ನಡೆಸ್ತಾ ಇದ್ದೇವೆ. ಆದ್ರೆ ನಾಳೆ ಅಥವಾ ನಾಡಿದ್ದು ಸ್ಟಾಕ್ ಖಾಲಿ ಆದ ನಂತರ ಹೋಟೆಲ್ ಅನ್ನ ಅನಿವಾರ್ಯವಾಗಿ ಬಂದ್ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲಾ ರೀತಿಯ ಮೆನು ಅಂದ್ರೆ ದೋಸೆ, ಪೂರಿ ಆಗಿರ್ಬೋದು, ಇಡ್ಲಿ, ವಡ ಎಲ್ಲವೂ ಕೂಡ ಸದ್ಯಕ್ಕೆ ತಯಾರಿಸಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಎಲ್ಲವೂ ಸರಿಯಾಗಿದೆ. ಸ್ಟಾಕ್ ಖಾಲಿ ಆದ ನಂತರ ಸಾಕಷ್ಟು ಸಮಸ್ಯೆ ನಾವು ಕೂಡ ಅನುಭವಿಸಬೇಕಾಗತ್ತೆ ಅನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ಏನು ಕಳೆದ 3 ದಿನಗಳಿಂದ ಇಲ್ಲಿ ಕಲಬುರಗಿಯಲ್ಲೂ ಸಹ HP ಸಿಲಿಂಡರ್ ಅವರು ಸಿಲಿಂಡರ್ ಸಪ್ಲೈಯನ್ನ ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ನಮ್ಗೆ ಯಾವುದೇ ರೀತಿಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಹೋಟೆಲ್ ಬಂದ್ ಮಾಡ್ಲೇಬೇಕಾಗತ್ತೆ ಅನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಹೋಟೆಲ್ ಮಾಲೀಕರಿದ್ದಾರೆ. ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ ಅನ್ನೋದು ಕುರಿತು ಅವರಿಂದ ಮಾತುಕೊಳ್ಳೋಣ. ಸರ್, ಈಗ ನಿಮ್ಮಲ್ಲಿ ಸ್ಟಾಕ್ ಇದೆಯಾ? HP ಗ್ಯಾಸ್ ಅವರು ಸಿಲಿಂಡರ್ ಸ್ಥಗಿತಗೊಳಿಸಿದ್ದಾರೆ, ಮತ್ತೇನಾದ್ರು ಗೈಡ್ಲೈನ್ಸ್ ಬಂದಿದೆಯಾ? ಸರ್, ನಮ್ಮ ಹತ್ರ ಈಗ ಸ್ಟಾಕ್ ಇಲ್ಲ. ನಾವು ದೈನಂದಿನ ವ್ಯವಹಾರಕ್ಕೆ ಏನು ಬೇಕು, ನಮಗೆ ಮಿನಿಮಮ್ ಒಂದು 5 ಸಿಲಿಂಡರ್ ಬೇಕು ಇಲ್ಲಿ ಆಮಂತ್ರಣ ಹೋಟ್ಲಿಗೆ. ನಾವು ರೆಗ್ಯುಲರ್ ಆಗಿ ಅವರು ಬೆಳಗಿನ ಟೈಮ್ ತಂದು ನಮಗೆ ಸಪ್ಲೈ ಮಾಡ್ತಾರೆ. ಇವಾಗ ಒಂದು 3 ದಿನ ಆಯಿತು HP ಅವರು ಸರ್ವಿಸ್ ಕೊಡ್ತಾ ಇಲ್ಲ, ಸಪ್ಲೈ ಮಾಡ್ತಾ ಇಲ್ಲ. ಅಂದರೆ ಕೊರತೆ ಆಲ್ರೆಡಿ ಇದೆ. ಇದು ಈಗ ನಮಗೆ ಇದು ಇಲ್ಲಿ ಒಂದೇ ಕಡೆ ಅಲ್ಲ, ನಮ್ದು ಈಗ ಬೇರೆ ಕಡೆ ನಮ್ಮದು ಹೋಟ್ಲ್ ಇದೆ. ಬ್ಯಾಂಗ್ಳೂರ್ನಲ್ಲಿ ನಾವು ಆಲ್ರೆಡಿ ನೆನ್ನೆಯಿಂದ ಹೋಟ್ಲ್ ಬಂದ್ ಮಾಡಿದ್ದೀವಿ. ಇಲ್ಲಿ ಏನಿದೆ ಈಗ ಇವರು IOC ಅವರು ಹೇಳ್ತಾ ಇದ್ದಾರೆ ನಾವು ಒಂದು 2 ದಿನ ನಿಮಗೆ ಕಂಟಿನ್ಯೂ ಕೊಡ್ಬೋದು ಅಂತೇಳಿ. ಆ ದೃಷ್ಟಿಯಿಂದ ನಾವು 2 ದಿನ ಹೋಟೆಲ್ ನಡೆಸ್ಬೋದು. ಪರ್ಯಾಯ ವ್ಯವಸ್ಥೆ ಇಲ್ಲ. ಮುಂಚೆ ನಾವು ಕಟ್ಟಿಗೆ ಒಲೆ ಇಟ್ಕೊಂಡು ಕಟ್ಟಿಗೆ ಒಲೆಯಲ್ಲಿ ಮಾಡ್ತಾ ಇದ್ವಿ. ಇದು ಸುಮಾರು 10 ವರ್ಷದ ಕೆಳಗಿನ ಮಾತು. ಈಗ ಯಾರನ್ನು ಕಟ್ಟಿಗೆ ಒಲೆಯಲ್ಲಿ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೂ ನಾವು ಕಟ್ಟಿಗೆ ಒಲೆ ಮಾಡಿದರೆ ಅಬ್ಜೆಕ್ಷನ್ ಆಗ್ತದೆ, ಅಕ್ಕಪಕ್ಕದವ್ರು ಕಿರಿಕಿರಿ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ವಿದ್ಯುತ್ ಉಪಯೋಗ ಹೇಗೆ, ಈ ಒಂದು ಕಟ್ಟಡಕ್ಕೆ ಮಿನಿಮಮ್ ಇಷ್ಟೇ ಕಿಲೋವ್ಯಾಟ್ಸ್ ಅಂತೇಳಿ ಒಂದು ಇದು ಇರ್ತದೆ. ಅದರ ನಡುವೆ ನಾವು ಜಾಸ್ತಿ ಬಳಕೆ ಮಾಡಿದರೆ ಯೂನಿಟ್ ಮೇಲೆ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ, ಆಮೇಲೆ ದಂಡ ವಿಧಿಸ್ತಾರೆ. ದಂಡದ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಎಕ್ಸ್ಟ್ರಾ ಕಿಲೋವ್ಯಾಟ್ ತಗೊಳ್ಳಿ ಅಂತೇಳಿ ಅವರನ್ನು ಇದು ಮಾಡ್ತಾರೆ. ಯಾರು ಇದಕ್ಕೆ ಭದ್ರತೆ ಕೊಡ್ತಾ ಇಲ್ಲ, ನಮಗೆ ಯಾವುದೇ ಸೆಕ್ಯೂರಿಟಿ ಇಲ್ಲ. ನಾವೇನು ಹೇಳೋದು, ಸರ್ಕಾರ ಇದಕ್ಕೊಂದು ಸ್ಪಷ್ಟವಾದ ನಿರ್ಧಾರ ತಗೊಂಡು, ಹಾಗಾಗಿ ನಮ್ಮ ಪರಿಸ್ಥಿತಿ ಬಹಳ ಕಷ್ಟದಲ್ಲಿದ್ದೀವಿ. ನಮ್ಮನ್ನು ಸ್ವಲ್ಪ ನಮಗೆ ಬೇಕಾಗುವಂಥ ಒಂದು ಅನುಕೂಲ ಮಾಡಿದರೆ ಬಹಳ ಉತ್ತಮ. ಇದಿಷ್ಟು ಹೋಟೆಲ್ ಮಾಲೀಕರ ಮಾತಾಗಿರುವಂತದ್ದು. ಸರ್ಕಾರ ಈ ಕುರಿತು ಗಮನ ಹರಿಸಬೇಕು. ಏನು ನಾಳೆ ಅಥವಾ ನಾಡಿದ್ದು ಸ್ಟಾಕ್ ಖಾಲಿ ಆದ್ರೆ ನಾವು ಕೂಡ ಅನಿವಾರ್ಯವಾಗಿ ಹೋಟೆಲ್ ಅನ್ನ ಬಂದ್ ಮಾಡಬೇಕಾಗತ್ತೆ. ಹೀಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಸರ್ಕಾರ ಮಾಡಿಕೊಡ್ಬೇಕು ಎನ್ನುವಂತ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಿರುವಂತದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.